ನಮಸ್ಕಾರ ಪ್ರಿಯ ವೀಕ್ಷಕರೇ, ಥಟ್ ಅಂತ ಹೇಳಿ ಚಲನಚಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ನಮ್ಮೊಡನೆ ರಾಜೀವ ಚಿತ್ರತಂಡದ ಸದಸ್ಯರಿದ್ದಾರೆ. ಅವರ ಪರಿಚಯ ಮಾಡಿಕೊಳ್ಳುವ ಮೊದಲು ಆ ಚಿತ್ರದ ಟ್ರೈಲರ್ ಅನ್ನು ನೋಡ್ಕೊಂಬರೋಣ ಬನ್ನಿ. ತಟ್ಕೊಂಡು ಹೇಳ್ತೀನಿ, ನಮ್ಮಪ್ಪ ಒಬ್ಬ ರೈತ. ನಾನ್ ರೈತನ ಮಗ. ನನ್ನ ಮಗನ ಮುಂದಕ್ಕೆ ರೈತ ಆಗ್ತಾನೆ. ಉದ್ಧಾರ ಇಲ್ಲ, ನೀನು ಸರ್ವನಾಶ ಆಗೋಗ್ತೀಯ. ಈ ಸಲ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಸರ್. ನೀವು ಗೆಲ್ಲಬೇಕು ಅಂದ್ರೆ ನಿಮ್ಮಣ್ಣ ಸಾಯ್ಬೇಕು. ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು. ಆ ಭೀಮಪ್ಪ ಎಂತ ಒಳ್ಳೆ ಮನ್ಸ. ನಿನ್ ಗಂಡ ಸುತ್ತ ನಾನು ನೀನು ಸಾಯ್ಬೇಕಾಗುತ್ತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಒಂದು ವಿಭಿನ್ನ ಕಥೆ ಹಾಗೂ ಎಮೋಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತಾರೆ ಅನಿಸ್ತು ನನಗೆ. ಎಲ್ಲ ಎಮೋಷ್ನಲ್ ಆ್ಯಂಡ್ ಆ್ಯಕ್ಷನ್, ಕಮರ್ಷಿಯಲ್ ಆಗಿ ಏನು ಎಲಿಮೆಂಟ್ಸ್ ಬೇಕೋ ಅದೆಲ್ಲ ನೋಡಿದ ತಕ್ಷಣ ಅನಿಸೋ ವಿಷಯ. ಯಾಕಂದರೆ ಭಾವನಾತ್ಮಕ ಇದೆಯಲ್ಲ, ಅದು ಯಾವ ಕಾಲಕ್ಕೂ ಅದು ಕೊನೆ ಆಗೋದಿಲ್ಲ. ಅದು ಮನುಷ್ಯ ಇರೋವರೆಗೂ ಭಾವನೆಗಳು, ಭಾವನಾತ್ಮಕ ಒಂದು ಸಂಬಂಧಗಳು ಇದ್ದೇ ಇರ್ತವೆ. ಎಲ್ಲ ಭಾಳ ಚೆನ್ನಾಗಿ ಮೂಡಿದೆ ಅನ್ನಿಸ್ತು ನನಗೆ ನೋಡುವಾಗ. ಈಗ ರಾಜೀವ ಚಿತ್ರತಂಡದ ಸದಸ್ಯರನ್ನ ಪರಿಚಯ ಮಾಡ್ಕೊಂಡು ಬನ್ನಿ. ಶೇಖರ್, ಸಾಹಿತಿ ಸರ್, ಎಷ್ಟು ಹಾಡುಗಳನ್ನ ಬರೆದಿದ್ದೀರಾ? ಈ ಸಿನಿಮಾದಲ್ಲಿ ಒಟ್ಟಾರೆ 6 ಹಾಡುಗಳಿದೆ. 6 ಹಾಡುಗಳನ್ನ ನನಗೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 6 ಹಾಡುಗಳನ್ನ ನಾನೇ ಬರ್ದಿದ್ದೀನಿ. ಬಹಳ ಸಂತೋಷ. ಒಳ್ಳೆ ನಿಮ್ಮ ಸಾಹಿತ್ಯ. ಕೊನೆಗೆ ಮಾತು ಕೇಳಿದ್ರೆ ನನಗೆ ಖುಷಿ ಆಗುತ್ತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕುವೆಂಪು ಅವರು ಬರೆದಿದ್ದು ಇವತ್ತು ಕಿವಿಲಿ ರಿಂಗಣಿಸ್ತಾ ಇರುತ್ತೆ. ಕೇಳೋದೆಲ್ಲ ಖುಷಿ ಆಯಿತು. ಎಲ್ಲೂ ಕನ್ನಡಕ್ಕೆ ನಿಮ್ಮಿಂದ ಒಳ್ಳೆ ಸೇವೆ ಸಿಗಲಿ, ಒಳ್ಳೆ ಸಾಹಿತ್ಯ ಬರೀರಿ ಅಂತ ಆಶಿಸ್ತಾ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಮಂಜು, ನಿರ್ದೇಶಕರು. ಸರ್, ಈ ಸಿನಿಮಾ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ಥಾಟ್, ನಾನು ಇದನ್ನು ಕೊಡಬೇಕು ಅಂತ ಏನು ಅನಿಸಿದ್ದು? ಮೊದಲನೇ ತಾಟು ಅದು ನೀವು ಹೇಳ್ದಂಗೆ ತುಂಬ ಒಳ್ಳೆ ವಿಷಯ ಹೇಳಿದರೆ. ಆಗಲೇ ರೈತರ ಸಿನಿಮಾ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಮೈಯೆಲ್ಲ ಕಣ್ಣಾಗಿರುತ್ತೆ. ಯಾಕಂದರೆ ಸುಮ್ಮನೆ ನಾವು ತೋರಿಸೋದಕ್ಕಾಗೋದಿಲ್ಲ. ಆ ಫೀಲ್ ಮಾಡಿ, ಆ ಭಾವನೆಗಳು, ಆ ರೈತ ಅಂದ್ರೇನೆ ಆ ಭಾವನೆ ಬಂದ್ಬಿಡುತ್ತೆ ನಮಗೆ, ದೇಶದ ಬೆನ್ನೆಲುಬು ಆಗಿರೋದ್ರಿಂದ. ಹಾಗಾಗಿ ನಾವು ಅದಕ್ಕೆ ಏನು ಪೂರಕ ವ್ಯವಸ್ಥೆಗಳು ನಾವೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ನಮ್ಮ ಡ್ರೀಮ್ ಸ್ಟಾರ್ ಮಯೂರ್ ಪಟೇಲ್ ಅವ್ರದ್ದು 3 ಶೇಡಲ್ಲಿ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಅದು ನನಗೆ ಮೊದಲನೇದಾಗಿ ವಿಭಿನ್ನವಾಗಿ ಅನಿಸಿದ್ದು. 3 ಶೇಡ್ಗಳಲ್ಲಿ ಒಬ್ಬ ವ್ಯಕ್ತಿನ ತೋರಿಸೋದು ಸ್ವಲ್ಪ ಕಷ್ಟ ಆಯ್ತು, ನನಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಯಾಕಂದರೆ 7 ತಿಂಗಳ ಕಾಲ ಅವರು ಗಡ್ಡ ಮೀಸೆ ಎಲ್ಲ ಬಿಟ್ಟು ಒಂದು ಸ್ವಲ್ಪ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಟ್ಟಾರೆ ಕಂಪ್ಲೀಟ್ ರಾಜೀವ ಟೀಮ್ ಅಷ್ಟೇ ಮುದ್ದಾಗಿ ವರ್ಕ್ ಮಾಡಿದ್ದಾರೆ ಸರ್. ಬಹಳ ಸಂತೋಷ. ಚಿತ್ರಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಈಗ ಮಯೂರ್ ಪಟೇಲ್, ನೀವು ನಿಮ್ಮ ತಂದೆ ನಾನು ಕಂಡಂಗೆ ನಿಮ್ಗೆ ವಯಸ್ಸೇ ಆಗಲ್ಲ ರೀ ಸರ್. ನಾನು ಚಿಕ್ಕವನೇ ಸರ್, ಹಂಗೆ ನೋಡಿದ್ರೆ. ಅಲ್ಲ, ನಿಮ್ಮಪ್ಪ ಅವರು ಚಿಕ್ಕವರೇ. ನಾವಿಲ್ಲಿ ವಯಸ್ಸಾದವರು ನಿಂತ್ಕೊಂಡು ನಿಮ್ಮನ್ನು ಮಾತಾಡ್ತಾ ಇದ್ದೀವಿ. ಇಲ್ಲ ಸರ್, ನೀವು ಇನ್ನೂ ಹೆಂಗಾಗೆ ಇದ್ದೀರಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮಯೂರ್ ಅವರೇ, ನಿಮಗೆ ಈ ಪಾತ್ರ ಸ್ವಲ್ಪ ಗ್ಯಾಪ್ ಆದ್ಮೇಲೆ ಬರ್ತಾ ಇದ್ರು. ನೀವು ಈ ಪಾತ್ರ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಸರ್, ಬೇಸಿಕಲಿ ಏನಾಯಿತು, ನನಗೆ ಈ ಕತೆ ನರೇಟ್ ಮಾಡಿದಾಗ ಫಸ್ಟು ನಮ್ಮ ಪ್ರೊಡ್ಯೂಸರ್ ಕತೆ ಬರ್ದಿರೋದು ರಮೇಶ್ ಅವರು. ಸೊ ಅವ್ರು ನನಗೆ ಕೂತು ಹೇಳಬೇಕಾದ್ರೆ, ನನಗೆ ಈ ಸಿನಿಮಾದಲ್ಲಿ ಏನೋ ಇದೆ. ಇವಾಗ ಒಬ್ಬ ಯಾವುದೇ ಕಲಾವಿದ ಆದ್ರೂ ಕಮ್ ಬ್ಯಾಕ್ ಮಾಡಲಿಕ್ಕೆ ಒಂದು ಒಳ್ಳೆ ಕತೆ ಬೇಕಾಗತ್ತೆ.
ಸೊ ಈ ಸಿನಿಮಾದಲ್ಲಿ ಎಲ್ಲ ಸವಿರುಚಿಗಳು ಇದೆ. ಸೊ ಹಂಗನ್ನಿಸ್ತು. ಆಮೇಲೆ ಯಾರು ಡೈರೆಕ್ಟ್ರು ಅದು ಬಂತು. ಆಮೇಲೆ ಮಂಜು ಅವರು ಅಂತ ಆಯಿತು. ಯಾಕಂದ್ರೆ ಮಂಜು ಅವ್ರ ಜೊತೆ ನಾನು ವರ್ಕ್ ಮಾಡಿರಲಿಲ್ಲ. ಮಂಜು ಅವರು ತುಂಬ ಶಾರ್ಟ್ ಮೂವೀಸಲ್ಲಿ ಮಾಡಿದ್ದಾರೆ. ತುಂಬ ಶಾರ್ಟ್ ಮೂವೀಸಲ್ಲಿ ಅವರು ತುಂಬ ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಸೊ ಈ ಸಿನಿಮಾ ಹ್ಯಾಂಡಲ್ ಮಾಡಲಿಕ್ಕೆ ಆಗತ್ತಾ ಅನ್ನೋದೊಂದು ಒಂದು ಕ್ವಶನ್ ಮಾರ್ಕ್ ಎಲ್ರಿಗೂ ಇರುತ್ತೆ, ಸಹಜವಾಗಿರುತ್ತೆ. ಸೊ ನನಗೂ ಅದು ಬಂತು. ಬಂದಾಗ ನಾವು ಯಾವಾಗ ಸ್ಕ್ರೀನ್ ಪ್ಲೇ ಕೂತ್ಕೊಂಡ್ವಲ್ಲ, ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಎಸ್, ಈ ಒಂದು ಸಿನಿಮಾಗೆ ಮೆಚ್ಯೂರ್ ಆಗಿರುವಂಥ ಡೈರೆಕ್ಟ್ರು ಬೇಕು ಅಂತ ಅನ್ಕೋತಿದ್ವಿ. ವಯಸ್ಸು ಚಿಕ್ಕದಾದ್ರು ಮೆಚ್ಯೂರಿಟಿ ಜಾಸ್ತಿ ಇದೆ ಮಂಜುಗೆ, ಇದನ್ನು ಮಾಡ್ಬೋದು ಮಂಜು ಅವರು ಅಂತೇಳಿ ಈ ಸಿನಿಮಾ ಪ್ರಾರಂಭ ಮಾಡಿದ್ವಿ. ನಿಜ, ಒಂದು ಸಿನಿಮಾಗೆ ಚಿತ್ರಕಥೆನೇ ತುಂಬ ಮುಖ್ಯ. ಆ ಚಿತ್ರಕಥೆ, ಅದರ ಅದರ ಓಟ, ಅದು ಎಲ್ಲಿ ಹೋಗಬೇಕು ಅನ್ನೋದನ್ನು ತೋರಿಸುತ್ತೆ. ಒಳ್ಳೇದಾಗಲಿ ನಿಮ್ಮ ಕಂಬ್ಯಾಕ್ಗೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ವೆಲ್ಕಮ್ ಟು ದ ಶೋ. ಮೇಡಮ್, ಅಕ್ಷತಾ ಮೇಡಮ್, ಏನು ಮೇಡಮ್ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ? ಅದು ಎಲ್ಲರೂ ಕೇಳ್ತಾರೆ, ನನ್ನೊಂಥರ ಬಬ್ಲಿಗೆ ಇಲ್ಲ ಅದು ಇದು ಅಂತಾರೆ. ಇಲ್ಲಿ ನೋಡಿದ್ರೆ ಆ ಥರ ಇಲ್ಲ, ಒಂದೇನೋ ವಿಭಿನ್ನವಾದ ಕ್ಯಾರೆಕ್ಟರ್ ಇದ್ದಾಗಿದೆ. ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ನನ್ನ ಪಾತ್ರದ ಹೆಸರು ಕಸ್ತೂರಿ. ಒಂದು ಸಾದಾ ಸೀದಾ ಹಳ್ಳಿ ಹುಡುಗಿ. ಅವಳು ಹೇಗಿರಬೇಕು ಏನು ಅನ್ನೋದನ್ನ ನನ್ನನ್ನು ಇನ್ನೂ ಚೆನ್ನಾಗಿ ಮೋಲ್ಡ್ ಮಾಡಿ ನಮ್ಮ ಡೈರೆಕ್ಟರ್, ನನಗೆ ಆ್ಯಕ್ಚುಲ್ ಆಗಿ ಹೇಳಬೇಕು ಟೀಮ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಕಂಪ್ಲೀಟ್ ಆಗಿ ನನಗೆ ಯಾರ ಬಗ್ಗೆನೂ ಏನೂ ಡೀಟೇಲ್ ಗೊತ್ತಿಲ್ಲ. ಬಟ್ ಮಯೂರ್ ಅವ್ರ ಬಗ್ಗೆ ಗೊತ್ತಿತ್ತು. ಮಯೂರ್ ಅವ್ರನ್ನ ಒಂದು 2-3 ಸಲ ಹೊರಗಡೆ ನೋಡಿದ್ದೆ ನಾನು. ಇವ್ರ ಜೊತೆನ ಒಂದು ಒಳ್ಳೆ ಪರ್ಫಾರ್ಮರ್ ಅವರು. ನಾನು ಅವರಿಗೆ ನಾನು ಸಾಥ್ ಕೊಡ್ಬಲ್ನಿ, ನಾನು ಮಾಡ್ಬೋದಾ ಅನ್ನೋದು ಒಂದು ನನ್ನ ಕ್ವೆಶನ್ ಮಾರ್ಕ್ ಇತ್ತು. ನಾನೊಂದು 2-3 ಸಲ ಡೈರೆಕ್ಟರ್ಗೂ ಕಾಲ್ ಮಾಡಿ ಕೇಳ್ತಿದ್ದೆ, ಮಯೂರ್ ಅವರ ಹೇಗೆ ಏನು ಅಂತ ಎಲ್ಲ ಕೇಳಿದಾಗ ಒಂದು ನಂಬಿಕೆ ನನಗೆ ಡೈರೆಕ್ಟರ್ ಸರ್ ಮೇಲೆ, ಆ್ಯಕ್ಚುಲಿ ಪ್ರೊಡ್ಯೂಸರ್ ಅವ್ರಿಗಿಂತ ನನಗೆ ಡೈರೆಕ್ಟರ್ ಅವ್ರ ಮೇಲೆ ನಂಬಿಕೆ ಜಾಸ್ತಿ. ಬಿಕಾಸ್ ಅವರೇ ನನ್ನನ್ನು ಈ ಪಾತ್ರಕ್ಕೆ ಒಪ್ಸಿದ್ದು. ನಮ್ಮ ತಾಯಿ ಹತ್ರ ಕೂತ್ಕೊಂಡು ಇಲ್ಲ ಹಿಂಗೆ ಹಿಂಗೆ ಅಂತ ಒಂದಷ್ಟು ಕಮ್ಯುನಿಕೇಶನ್ ನಮ್ಮ ಅಮ್ಮನ ಮಧ್ಯೆ ಡೈರೆಕ್ಟರ್ ಅವ್ರ ಮಧ್ಯೆ ಒಂದು ಒಳ್ಳೆ ಕಮ್ಯುನಿಕೇಶನ್ ನಡೆದ ನಂತರ ನಾನು ಟೇಕ್ ಆಫ್ನ ತಗೊಂಡಿದ್ದು ಈ ಸಿನಿಮಾನ. ವೆರಿ ಗುಡ್. ನೀವು ಕೂಡ ಕನ್ನಡದ ಒಂದು ಒಳ್ಳೆಯ ತಾರೆಯಾಗಿ ಬೆಳಗ್ರಿ ಅಂತ ಆಶಿಸ್ತಾ ಹಾರೈಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲು ನಿಯಮಗಳೇನಿದೆ ಅಂತ ನೋಡೋಣ. ನಿಯಮಗಳು ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ 10 ಅಂಕ ಬಹುಮಾನವಾಗಿ ಸಿಗುತ್ತೆ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನವಾಗಿ ಸಿಗುತ್ತೆ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ ಇರುತ್ತೆ. ಈ ನಮ್ಮ ಕಾರ್ಯಕ್ರಮದಲ್ಲಿ 3 ಸುತ್ತುಗಳಿವೆ. ಮೊದಲನೇದು ಕನ್ನಡ ಚಲನಚಿತ್ರರಂಗದ ಇತಿಹಾಸ, 2ನೇ ಸುತ್ತು ಕನ್ನಡ ಚಿತ್ರರಂಗದ ಸಾಧಕರು, 3ನೇ ಸುತ್ತು ಪ್ರಸ್ತುತ ಕನ್ನಡ ಚಿತ್ರರಂಗ. ಮೊದಲನೇ ಸುತ್ತು ಕನ್ನಡ ಚಲನಚಿತ್ರರಂಗದ ಇತಿಹಾಸ. ಇವತ್ತು ನಾನು 1962ರಲ್ಲಿ ಬಿಡುಗಡೆಯಾದ ರತ್ನಮಂಜರಿ ಅಂತ ಒಂದು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರತ್ನಮಂಜರಿ ಸಿನಿಮಾ ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನ ಹಾಗೂ ಅವರು ಪಾಲುದಾರರಾಗಿ ಪುಟ್ಟಸ್ವಾಮಿಯವ್ರ ಜೊತೆ ಸೇರಿಕೊಂಡು ನಿರ್ಮಾಣ ಕೂಡ ಮಾಡ್ತಾರೆ. ಇದು ಒಂಥರ ಜಾನಪದ ಕತೆ. ಇದು ಕತೆ ಏನು ಹೇಳ್ತೀನಿ ಅಂತ ನಾನು ಕೂತ್ಕೊಂಡ್ರೆ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅಷ್ಟೊಂದು ತಿರುವುಗಳು, ಎಲ್ಲೆಲ್ಲೋ ಹೋಗೋದು ಕತೆ ಅದು. ನೋಡಿ, ಉದಯ್ ಕುಮಾರ್ ಬಹಳ ಸೊಗಸಾಗಿ ಮಾಡಿದ್ದಾರೆ. ಅವರ ಇದರ ನಾಯಕ. ಅವ್ರೇನು ಮಾಡ್ತಾರೆ, ಒಂದು ಗುರುಗಳ ಹತ್ರ ಹೋಗಿ ವಿದ್ಯಾರ್ಜನೆಗೋಸ್ಕರ ಹೋಗ್ತಾರೆ. ಅಲ್ಲಿ ಹೋಗ್ತಿರುವಾಗ ಏನಾಗುತ್ತೆ, ಗುರುಪುತ್ರಿ ಇವರ ಅಂದ ಚಂದ ಇವರ ಪಾಂಡಿತ್ಯ ನೋಡಿ ಮೋಹಿಸ್ತಾಳೆ. ಮೋಹಿಸ್ಬಿಟ್ಟು ಬಂದು ಒಂದು ದಿವಸ ಬಂದು ಐ ಲವ್ ಯು ಅಂತ ಈಗ ಏನು ಹೇಳ್ತೀವಿ ಅದನ್ನು ಅಂದಿನ ಭಾಷೆಯಲ್ಲಿ ನಿವೇದಿಸ್ಕೋತಾರೆ. ಉದಯ್ ಕುಮಾರ್ ತತ್ತರಿಸೋಗ್ತಾರೆ, ಅಯ್ಯೋ ಗುರುಪುತ್ರಿ ನೀನು, ನಾನು ನಿನ್ನನ್ನು ಈ ರೀತಿ ನೋಡಲೇಬಾರ್ದು, ನಾನು ಮೋಹಿಸ್ಬಾರ್ದು, ದಯವಿಟ್ಟು ನಾನು ಕ್ಷಮಿಸ್ಬಿಡು, ನಾನು ಬಿಟ್ಬಿಡು. ಆದರೆ ಆಕೆಗೆ ತಡ್ಕೊಳಕ್ಕಾಗಲ್ಲ. ಇಲ್ಲ, ನಾನು ಇಷ್ಟಪಟ್ಟು ಇಷ್ಟೆಲ್ಲ ಕೇಳಿದಾಗ ಹೀಗಂತಿದಾರಲ್ಲ ಅಂತ ಕೋಪ ಇಟ್ಕೊಂಡಿರ್ತಾನೆ. ಅಷ್ಟರಲ್ಲೇ ಆ ಗುರು ಬರ್ತಾನೆ, ಅವ್ರಿಗೂ ಕೋಪ ಬಂದ್ಬಿಡುತ್ತೆ. ನನ್ನ ಮಗಳ ಮನಸ್ಸು ನೋಯಿಸ್ಬಿಟ್ನಲ್ಲ, ನಾನು ಕಲಿಸಿದ ವಿದ್ಯೆ ಎಲ್ಲ ನಿನಗೆ ನಾಶ ಆಗೋಗ್ಲಿ, ನಿನ್ನ ತಲೆಯಲ್ಲಿ ಏನು ಇರಬಾರ್ದಿನ ಅಂತ. ಸುಮ್ಮನೆ ನೋಡಿ, ಇಷ್ಟು ವರ್ಷ ಕಲ್ತ್ಕೊಂಡು ಅದನ್ನು ಲಾಸ್ ಮಾಡ್ಕೊಂಡು ಬರ್ತಾರೆ. ರಾಜನ ಮಗಳಾಗಿ ಹುಟ್ಟುತ್ತಾಳಲ್ಲಿ. ಹುಟ್ಟಿದಾಗ ಹುಣಸೂರು ಅವರು ಒಂದು ಒಳ್ಳೆ ಸಂಭಾಷಣೆ ಬರೀತಾರೆ. ಆ ರಾಣಿ ಆ ಮಗು ನೋಡಿ, ಅಯ್ಯೋ ಪರಮೇಶ್ವರನ ಕೃಪೆಯಿಂದ ಗಂಡು ಮಗು ಹುಟ್ಟಿದರೆ ಚೆನ್ನಾಗಿರುತ್ತಿತ್ತೆ ಅಂತಾಳೆ. ಅದಕ್ಕೆ ಆ ರಾಜ ಹೇಳ್ತಾನೆ, ಗಂಡು ಮಗು 1 ಮನೆ ಬೆಳಗ್ತಾನೆ, ಹೆಣ್ಣು ಮಗು 2 ಮನೆ ಬೆಳಗ್ತಾಳೆ, ಆದ್ದರಿಂದ ಇದೇ ಶ್ರೇಷ್ಠ ಅಮ್ಮ ಅಂತಾನೆ. ನೋಡಿ ಎಷ್ಟು ಆ ಕಾಲಕ್ಕೆ ಬರೋದು ನನಗೆ ಜುಮ್ ಅನ್ಸುತ್ತೆ ಅದು ಕೇಳುವಾಗ. ಸರಿ, ಬೆಳೀತಾಳೆ ಆಕೆ. ಇಲ್ಲೇನಾಗುತ್ತೆ, ಅಲ್ಲಿ ಒಂದು ನೋಡಿ, ಅಲ್ಲಿ ಇನ್ನೊಂದು ಶಾಪ. ಈ ಶಾಪಗಳು ಸಿಕ್ಕಾಪಟ್ಟೆ ಇದೆ ಈ ಸಿನಿಮಾದಲ್ಲಿ. ಆ ಶಾಪ ಏನಂದರೆ, ಜ್ಯೋತಿಷಿ ಬಂದು ಹೇಳ್ತಾನೆ, ನಿಮಗೊಂದು ಪ್ರಾಬ್ಲಮ್ ಇದೆ, ನೀವು ದೀರ್ಘಾಯುಷಿ ಆದರೆ ಮಗು ಸತ್ತೋಗ್ಬಿಡುತ್ತೆ 1 ವರ್ಷದಲ್ಲಿ, 1 ತಿಂಗಳಲ್ಲಿ, ಅಥವಾ ನೀವು 1 ತಿಂಗಳೊಳಗೆ ಸತ್ತರೆ ಮಗು ಉಳಿಯುತ್ತೆ ಅಂತ. ನಾನು ಸತ್ತೋಗ್ಬಿಡ್ತೀನಿ, ನಾನು ರೆಡಿ ಅಂತಾನೆ ರಾಜ. ಆದರೆ ಹೆಂಡತಿ ಹೇಗೆ ಕೇಳ್ತಾಳೆ ರಾಣಿ, ಅಯ್ಯೋ ಆ ಮಗುನೇ ಬೇಕಾದ್ರೆ ನಾನು ಕೊಂದ್ಬಿಡ್ತೀನಿ, ನನಗೆ ನೀವು ಬೇಕು ಅಂತ. ಈ ಥರದ್ದು ಒಂದಷ್ಟೆಲ್ಲ ದ್ವಂದ್ವಗಳು ಚರ್ಚೆಗಳೆಲ್ಲ ಆಗುತ್ತೆ. ಕೊನೆಗೆ ರಾಜ ಸಾಯ್ತಾನೆ.
ಅವನಾಗವನೇ ಅಲ್ಲ, ಏನೋ ಕಾಯಿಲೆ ಬಂದು ಮಲಗಿ ಸಾಯ್ತಾನೆ. ಇಲ್ಲಿ ಆ ಮಂತ್ರಿ ನೋಡ್ತಾನೆ, ಓಹೋ ನನ್ನ ಮಗನಿಗೆ ಇವಾಗ ಹೇಗಾರು ಕೊಟ್ಟು ಇವಳನ್ನ ಮದುವೆ ಆಗಬೇಕು ಅಂತ ಅವಾಗಲೇ ಡಿಸೈಡ್ ಮಾಡ್ತಾನೆ. ಅವನು ಚಿಕ್ಕ ಹುಡುಗ, ಅವಾಗ ಮಗು, ಅವನು ಸ್ವಲ್ಪ ದೊಡ್ಡ ಮಗು ಇವಳಿಗಿಂತ. ಅವನು ಉದಯ್ ಕುಮಾರ್ ಆಗಿ ಬೆಳೀತಾನೆ. ನೋಡಿ ಇಲ್ಲಿ ಕನ್ಫ್ಯೂಷನ್. ಅಲ್ಲಿ ಉದಯ್ ಕುಮಾರ್ದೊಂದು ಕತೆ ತೋರಿಸ್ತಾ ಇತ್ತು, ಇವನು ದೊಡ್ಡವನಾದಾಗ ಉದಯ್ ಕುಮಾರ್. ಬಟ್ ಈ ಉದಯ್ ಕುಮಾರ್ ಪೆದ್ದ, ಅವ್ನಿಗೇನೂ ಗೊತ್ತಿಲ್ಲ. ಇಂಥವನು ಕಟ್ಬಿಡೋಣ, ಹೆಂಗೋ ರಾಜ ಮಾಡ್ಬಿಡೋದು ಅಂತ ಮಂತ್ರಿದೊಂದು ಯೋಚನೆ. ಇದು ಈ ಕಡೆ ಕತೆ. ತಿರ್ಗಿ ಆ ಕಡೆಯಿಂದ ಅವನು ಬಂದಾಗ ಇವನಿಗೆ ಏನೇನೋ ಇರುತ್ತೆ, ಇವನಿಗೇನೇನೋ ರೋಗಗಳು, ಮೂರ್ಛೆ ರೋಗ ಎಲ್ಲ ಇರುತ್ತೆ ಈ ಉದಯ್ ಕುಮಾರ್ಗೆ, ಯಾರು ಪೆದ್ದನಿಗೆ. ಮಹಾಮಂತ್ರಿ ಏನೇನೋ ಕುಯುಕ್ತಿಗಳು ಮಾಡಿ ಅದು ಯಾವುದೋ ಮಾಡಿ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ರೆ 2 ದಿವಸ ಮುಂಚೆ ಇವ್ನಿಗೆ ಮೂರ್ಛೆ ರೋಗ ಮೂರ್ಛೆ ಬಂದು ಬಿದ್ದುಬಿಡ್ತಾನೆ. ಏನು ಮಾಡೋದಪ್ಪ, ಹೆಂಗಾರು ಮದುವೆ ಮಾಡ್ಬೇಕಲ್ಲ ಅಂತ ಇವ್ನು ಟೆನ್ಷನ್ನು. ಅಲ್ಲಿ ನೋಡ್ರೆ ಆ ಉದಯ್ ಕುಮಾರ್ ಶಾಪಾದ ಎಲ್ಲ ತಗೊಂಡು ಬರ್ತಾನೆ. ಇವ್ನಿಗೇನು ಮಾಡೋದು ನೋಡ್ರೆ ಅವ್ನ ಥರನೇ ಇದ್ದಾನೆ ಇವನು ಹಿಡ್ದಾಕ್ಬಿಡ್ತಾನೆ. ಹಿಡ್ದಾಕ್ಬಿಟ್ಟು ಸರಿ ನೀ ಮದುವೆ ಮಾಡ್ಕೊಳಪ್ಪ, ಬಟ್ ಶಾಸ್ತ್ರಕ್ಕೆ ಮಾತ್ರ, ಆಮೇಲೆ ನೀನು ಅಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತ ಅದು ಹೆಂಗೋ ಮಾತಿನ ಕಟ್ಟಲ್ಲಿ ಬೀಳಿಸ್ಬಿಡ್ತಾನೆ, ಅದನ್ನು ಒಪ್ಪಿಸ್ಬಿಡ್ತಾನೆ ನಮಗೆ. ಮದುವೆ ಆಗ್ತಾನೆ, ತಾಳಿ ಕಟ್ಟಿ. ಮದುವೆ ಆದಮೇಲೆ ಸರಿ ನಾನು ಹೊರಡ್ತೀನಿ ಅಂದರೆ ಏನು ಅಂತಾಳೆ. ಇಲ್ಲ ನಾನು ಸುಮ್ಮನೆ ಈ ಥರ ಮದುವೆ ಆಗಿದ್ದು, ನೀನು ಗಂಡ ಅವನು ಮಂತ್ರಿ ಅದೆಲ್ಲ ಆಗಲ್ಲ, ನೀನು ತಾಳಿ ಕಟ್ಟಿದ್ದೆ, ನೀನು ನನಗೆ ಇರಲೇಬೇಕು ಅಂತ ಇವಳು ಶುರು ಮಾಡ್ತಾರೆ. ಸರಿ ಈ ಉದಯ್ ಕುಮಾರ್ ಒಂಥರ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅವಳು ಬಿಡೋದೇ ಇಲ್ಲ. ಅವ್ರಿಗೇನೋ ಒಂದು ಅವಳು ನೋಡಿ, ಇಲ್ಲ ಅವಳು ಬರ್ತಾಳೆ, ಯಾರೋ ಗುರು ಪುತ್ರಿ, ಅವಳು ಏನೇನೋ ಮಾಂತ್ರಿಕನ ಹತ್ರ ಹೋಗಿ ಅವ್ನಿಗೆ ಹಾಳು ಮಾಡ್ಬಿಡ್ಬೇಕು ಅಂತ ಈ ಉದಯ್ ಕುಮಾರ್ಗೆ. ಅವಳು ಏನೇನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಹೇಳ್ತಾ ಇದ್ದು ಗೊತ್ತಾಗ್ತಾ ಇದೆ, ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತಾ ಇದೆಯಲ್ಲ. ಸರಿ ಅವಳು ಇದು ಸಿನಿಮಾ ನೋಡಿ ಇನ್ನೂ ಕನ್ಫ್ಯೂಸ್ ಆಗುತ್ತೆ, ನಾನು ಸ್ವಲ್ಪ ಅದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಅವಳು ಏನು ಮಾಡ್ತಾಳೆ, MP ಶಂಕರ್ ಫಸ್ಟ್ ಟೈಮು ಈ ಸಿನಿಮಾದಲ್ಲಿ ಮಾಡ್ತಾರೆ ಮೊದಲ ಬಾರಿಗೆ. ಅವರು ಮಾಂತ್ರಿಕ, ಅವನ ಜೊತೆ ಸೇರ್ಕೊಂಡು ಇವನಿಗೇನೋ ಕೊಡೋದು. ಅವಳು ಏನು ಸಾಯೋ ಸ್ಥಿತಿಗೆ ಬರೋ ಹೊತ್ತಿಗೆ ಇವಳು ದೇವಿನ ಬೇಡ್ಕೊಂಡ್ರೆ ಆ ಯಮ ಬರ್ತಾನೆ. ಅವ್ನು ಬಂದಾಗ ಅವಳು ಹೇಳ್ತಾಳೆ, ನಿನ್ನ ಅರ್ಧ ಆಯುಷ್ಯನಾರು ಅವನು ಕೊಟ್ಟರೆ ಅವ್ನು ಬದುಕ್ತಾನೆ, ನನ್ನ ಅರ್ಧ ಆಯುಷ್ ತಗೊಳ್ಳಿ ಅಂತ ಅವಳು ಕೊಡ್ತಾಳೆ. ಈ ಥರ ಅವ್ರವ್ರು ಬೇಕಾದಂಗೆ ಆಯುಷ್ಗಳು ಕೊಡೋದು ಎಲ್ಲ ನಡೀತಿದ್ರಲ್ಲಿ ಎಲ್ಲ ಆಗಿ ಆಮೇಲೆ ನೋಡ್ರೆ ಈ ಕಷ್ಟ ಎಲ್ಲ ಕೊಡೋದು, ಪರಿಪಾಠಗಳು ಎಲ್ಲ ಆಗ್ತವೆ. ಎಲ್ಲ ಆಗಿ ಕೊನೆಗೆ ಎಲ್ಲ ಕಷ್ಟಗಳನ್ನು ದೇವರ ಸಹಾಯದಿಂದ ಗೆದ್ದು ಇವರು ಗೆದ್ದುಬಿಡ್ತಾರೆ. ಉದಯ್ ಕುಮಾರ್, ಹರಿಣಿ ಅವರು, ರಾಜಶ್ರೀ ಅವರು ಆ ಗುರುಪುತ್ರಿ ಪಾತ್ರ ಮಾಡಿರ್ತಾರೆ. ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಕೋಪಿಷ್ಟ. ನನಗೆ ಇನ್ಸಲ್ಟ್ ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೊಗೊಂಡು ಮಾಡಿದ್ದಾರೆ. ಅದು ಆ ಕಡೆ ಆಯಿತಾ. ಇದರಲ್ಲಿ ಭಾಳ ಜನಕ್ಕೆ ತುಂಬ ಹಿಟ್ ಫಿಲ್ಮ್ ಇದು, 100 ದಿವಸ ಓಡುತ್ತೆ. ಏನಪ್ಪ ಅಂದರೆ ಇದೆಲ್ಲ ನೋಡಿರಲಿಲ್ಲ ಅವಾಗ ಮಾಯಾಮಂತ್ರಗಳು. ಇದಕ್ಕಿಂತ ಮನುಷ್ಯ ಹಾವಾಗೋದು, ಹಾವಿಂದ ಮನುಷ್ಯ ಆಗೋದು, ದನ ಆಗೋದು, ಏನೇನೋ ನಡೀತವೆ ಇದರಲ್ಲಿ. ಎಲ್ಲ ಪವಾಡಗಳ ಥರ ಆ ಹಲ್ಲುಗಳ ಮಧ್ಯದಿಂದ ಹೋಗೋದು, ಯಾವುದೋ ಒಂದು ಗುಹೆ ಬಾಗಿಲು, ಹಿಂಗೇನೋ ಅದ್ಭುತವಾದ ಸೆಟ್ಗಳೆಲ್ಲ ನೋಡ್ಬಿಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನರಸಿಂಹರಾಜು ಸೂಪರ್, ಭಯಂಕರ ಕಾಮಿಡಿ ಅಂತಾರಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ. ನಿಮಗೆ ಜ್ಞಾಪಕ ಇರೋದು, ಈಗಲೂ ಹಾಡುಗಳೆಲ್ಲ ಭಾಳ ಫೇಮಸ್ ಇದ್ರದ್ದು ಈ ಹಾಡುಗಳು. ರಾಜನ್ ನಾಗೇಂದ್ರ ಅವರು ಮ್ಯೂಸಿಕ್ ಮಾಡಿರ್ತಾರೆ. ಒಂದು ಹಾಡು ನಾಗೇಂದ್ರನೇ ಹೇಳ್ತಾರೆ, ಯಾರು ಯಾರು ನೀ ಯಾರು ಎಲ್ಲಿರುವೆ ಬಂದು ಮುಖ ತೋರು. ನೋಡಿದ್ದೀರ ಹಾಡು? ಅದು ನೋಡಿ, ಮದುವೆ ಆಗು ಬಾ ಅಂತ ಅವಳು, ರುಂಡ ಒಂದು ಕಡೆ ಮುಂಡ ಒಂದು ಕಡೆ, ಮದುವೆ ಆಗೋದು ಯಾವ ಕಡೆ. ಆವಾಗ ಅವಳು ಹೇಳ್ತಾಳೆ, ಅವಳು ಕತ್ಕತ್ತರು ಅಲ್ಲ, ಉಂಗುರ ತಗೋ, ಇದನ್ನು ತೊಗೊಂಡು ಗೊಂಗ್ ಗುಡಕ್ಕನ್ನು ರುಂಡ ಮುಂಡ ಸೇರುತ್ತೆ ಅಂತ. ಹೌದಾ ಅಂತ ಗೊಂಗ್ ಗುಡಕ್ಕಂತಾನೆ ಅವನು. ಇವೆಲ್ಲ ಮಜಾ ಎಷ್ಟು ತೊಗೋತಾರೆ ಅಂದರೆ ಅದನ್ನ ಅಂತ ಜಾಯ್ನ್ ಆಗ್ಬಿಡುತ್ತೆ. ರುಂಡ ಮುಂಡ ಸೇರಿಸು ಅಂತ ಸೇರಿಸಿದ್ಮೇಲೆ ಆಮೇಲೆ ಇಬ್ಬರು ಡಿವೇಟ್ ಆಡ್ಕೊಂಡು ಮತ್ತೆ ಅದಂಗೆ ಕಂಟಿನ್ಯೂ ಆಗಿದೆ. ಇದು ನಾಗೇಂದ್ರ ಅವ್ರು ಹಾಡ್ತಾರೆ, ರಾಜನ್ ನಾಗೇಂದ್ರ. ಅದು ಎಷ್ಟು ಪಾಪ್ಯುಲರ್ ಆಗುತ್ತೆ ಅಂದರೆ ಎಲ್ಲೋದ್ರೂ ಹಾಡೇಳಿ ಅನ್ನೋ ಥರ ಆಗ್ಬಿಡ್ತಾರೆ ಅವರು. ಇದೊಂದು ಹಾಡು. ಇನ್ನೊಂದು ಗಿಲ್ ಗೆಜ್ಜೆ ಗಿಲ್ಲ ಕಾಲು ಗೆಜ್ಜೆ ಗಿಲ್, ಇದು ನೋಡಿದ್ರೆ ಅದ್ರದ್ದು ಅದು ಕೈಯ ಬಳ್ಳೆ ಜಣ್ಣ ಮೆಂದಿತು ಬಂದ್ಬಿಟ್ಟಿದೆ. ಸೊ ಇಷ್ಟೊಂದು ಪಾಪ್ಯುಲರ್ ಬ್ಯಾಕ್ಗ್ರೌಂಡು ಈ ಸಿನಿಮಾಗೆ. ಅಂತೂ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ಉದಯ್ ಕುಮಾರ್ದು ಬಹಳ ಪವರ್ಫುಲ್ ಆ್ಯಕ್ಟಿಂಗ್. ಅವರ ಗುರುಭಕ್ತನಾಗೂ ಮಾಡ್ತಾರೆ, ಆ ಪೆದ್ದನ ಥರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ರತ್ನಮಂಜರಿ ಚಿತ್ರದ ಒಂದು ಸಣ್ಣ ಇತಿಹಾಸದ ತುಣುಕು. ಈಗ ಪ್ರಶ್ನೋತ್ತರಗಳು ಬರೋಣ. ಸುದ್ದಿ ಸೇತು ಸಾಧಕ ವಿನಾಯಕ್ ರಾಮ್ ಕಲಗಾರು ಹಾಗೂ ದೇವಶೆಟ್ಟಿ ಮಹೇಶ್ ಅವರು ಬರೆದಿರುವಂಥ ಪುಸ್ತಕ. ಈ ಪುಸ್ತಕ ಪಡೆಯಲು ಇತಿಹಾಸದ ಕುರಿತಾದ ಮೊದಲ ಪ್ರಶ್ನೆ ಮೂಡಿ ಬರ್ತಾ ಇದೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಚಿತ್ರ ಯಾವುದು? ಆಪ್ಷನ್ಸ್ ಬೇಕಾ? ಆಪ್ಷನ್ಸ್ ಪ್ಲೀಸ್. ನಟ ಸಾರ್ವಭೌಮ, ಭಾಗ್ಯದ ಬಾಗಿಲು, ರಣಧೀರ ಕಂಠೀರವ, ಸತ್ಯ ಹರಿಶ್ಚಂದ್ರ. ಭಾಗ್ಯದ ಬಾಗಿಲು. ಒಂದು ನೀವು ಒಂದು ಅಲ್ವಾ? ಓಕೆ, ಭಾಗ್ಯದ ಬಾಗಿಲು ಲಾಕ್ ಮಾಡಿದ್ದೀನಿ. 2 ನೀವು ಭಾಗ್ಯದ ಬಾಗಿಲು. ಭಾಗ್ಯದ ಬಾಗಿಲೇ ನೀವು. ಭಾಗ್ಯದ ಬಾಗಿಲು ನೀವು ಒತ್ತಲೇ ಇಲ್ಲ, ಸೇಫು. ಈಗ ಸರಿಯಾದ ಉತ್ತರ ಯಾವುದು ಅಂತ ನೋಡಿ. ಭಾಗ್ಯದ ಬಾಗಿಲು ಮೊದಲ ಪುಸ್ತಕ ನೀವು ಗಿಟ್ಟಿಸ್ಕೊಂಡ್ಬಿಟ್ರಿ ಮೇಡಮ್. ಈಗ ವೆರಿ ಗುಡ್. ಮುಂದಿನ ಪುಸ್ತಕ ಮರಣೋತ್ತರ ಸತ್ಕಾರ, ನೂರ್ ಸಮತ್ ಅಜ್ಜಲಗೆರೆಯವರು ಬರೆದಿರುವಂತಹ ಪುಸ್ತಕ. ಮರಣೋತ್ತರ ಸತ್ಕಾರ, ನೂರ್ ಸಮತ್ ಅಬ್ಬಲಗೆರೆಯವರು ಬರೆದಿರುವಂತಹ ಪುಸ್ತಕ. ಈ ಪುಸ್ತಕ ಪಡೆಯಲು ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ ಮುಂದಿನ ಪ್ರಶ್ನೆ. ಹೂವು ಚೆಲುವೆಲ್ಲ ನಂದೆಂದಿತು ಗೀತೆ ಯಾವ ಚಲನಚಿತ್ರದ್ದು? ತುಂಬ ಫೇಮಸ್ ಸಾಂಗು. ಸಿನಿಮಾ ಯಾವುದು ಅಂತ ಹೇಳಬೇಕು. ಆಪ್ಷನ್ಸ್ ಪ್ಲೀಸ್. ಸರ್ವಮಂಗಳ, ಮಣ್ಣಿನ ಮಗ, ಹಣ್ಣೆಲೆ ಚಿಗುರಿದಾಗ, ಉಯ್ಯಾಲೆ.
ಒಂದು ಹೇಳಿ. ಸರ್ವಮಂಗಳ. ಸರ್ವಮಂಗಳ ಸಾಹಿತಿಗಳು ಸರ್ವಮಂಗಳ ಅಂತ ಹೇಳಿದ್ದಾರೆ, ಲಾಕ್ ಮಾಡ್ತಾ ಇದ್ದೀನಿ. 2 ಮೇಡಮ್. ಹೂವಿನ ಹಣ್ಣೆಲೆ ಚಿಗುರಿದಾಗನ? ಹೌದು. ಹಣ್ಣೆಲೆ ಚಿಗುರಿದಾಗ ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಸರ್ ನೀವು? ಮಣ್ಣಿನ ಮಗ. ಮಣ್ಣಿನ ಮಗ ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಹಣ್ಣೆಲೆ ಚಿಗುರಿದಾಗ ನೀವು ಹೇಳಿದ ಸರಿಯಾದ ಉತ್ತರ ಆಗಿತ್ತು. ಗೆಸ್ ಮಾಡಿದ್ದು ಸರ್ ಇದು. ನಾವು ಅದರಲ್ಲೆಲ್ಲ ಗೊತ್ತಿರ್ಲಿಲ್ಲ. ಗೆಸ್ ಮಾಡಿದ್ರು ಕರೆಕ್ಟ್ ಆಗಿ ಗೆಸ್ ಮಾಡೋರ್ಗು ಪುಸ್ತಕ ಹೋಗುತ್ತೆ. ನಿಮ್ಗೆ ಯಾರ ಗೆಸ್ ಮಾಡಬೇಡಿ ಅಂತ ಹೇಳಿದ್ನ ನಾನು, ಗೊತ್ತಿಲ್ಲ ಗೆಸ್ ಮಾಡಿ. ಹೂವು ಚೆಲುವೆಲ್ಲ ನಂದೆಂದಿತು. ಕಲ್ಪನಾ ಅವ್ರು ಎಷ್ಟು ಇನ್ನೋಸೆಂಟ್ ಮಾಡಿದ್ರು ಇಲ್ಲಿ. ಹೂವು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಅಂತಾರೆ. ಬಹಳ ಅದ್ಭುತವಾದ ಇನ್ನೋಸೆಂಟ್ ಅಭಿನಯನ ನೀವಲ್ಲಿ ನೋಡ್ಬೋದು. ಕಸ್ತೂರಿ ರಂಗನ್ ವರದಿ ಜಾರಿ ಏಕೆ ಬೇಡ, ರಾಮಸ್ವಾಮಿ ಹುಲಕೂಡು ಬರೆದಿರುವಂತಹ ಪುಸ್ತಕ. ಈ ಪುಸ್ತಕ ಪಡೆಯಲು ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ ಮುಂದಿನ ಪ್ರಶ್ನೆ. ಈ ಚಿತ್ರದಲ್ಲಿ ಆರತಿ ಅವರೊಡನಿರುವ ಕಲಾವಿದರು ಯಾರು? ಇಲ್ಲೊಂದು ಫೋಟೋ ಬರ್ತೇವೆ, ಸ್ಥಿರ ಚಿತ್ರ. ಅಲ್ಲಿ ಆರತಿ ಅವ್ರ ಜೊತೆ ಇನ್ನೊಬ್ಬರಿದ್ದಾರೆ, ಅವ್ರು ಯಾರು ಅಂತ ಗುರುತಿಸಬೇಕು. ಗೊತ್ತಾಗ್ತಾ ಇದೆಯಾ? ಆಪ್ಷನ್ಸ್ ಸ್ವಲ್ಪ ಆಪ್ಷನ್ಸ್ ಬೇಕಾ? ಸರಿ, ಆಪ್ಷನ್ಸ್ ಪ್ಲೀಸ್. ಆಪ್ಷನ್ಸ್ ಕೊಡೋಕ್ಕೂ ಮುಂಚೆನೆ ಬರ್ತಾರೆ. ನೀವು ಆಪ್ಷನ್ ಬರೋಕೆ ಹೇಳಿ. ಉದಯ್ ಕುಮಾರ್ ಅವರು. ಉದಯ್ ಕುಮಾರ್. ಓಕೆ, ಆಪ್ಷನ್ಸ್ ನೋಡೋಣ. ಪೃಥ್ವಿರಾಜ್ ಕಪೂರ್, ಹೊನ್ನಪ್ಪ ಭಾಗವತರ್, ರಾಜಾನಂದ್, ಸೀತಾರಾಮ್. 2 ಸರ್ ನೀವು ಹೇಳಿ. ಮಯೂರ್. ಸೀತಾರಾಮ್ ಸರ್. ಸೀತಾರಾಮ್ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 3 ಮೇಡಮ್ ನೀವು. 3ನೇ ಆಪ್ಷನ್. 3ನೇ ಆಪ್ಷನ್ ರಾಜಾನಂದ್. 4 ನೀವು ಹೇಳಿ. ಹೊನ್ನಪ್ಪ ಭಾಗವತರ್. ಹೊನ್ನಪ್ಪ ಭಾಗವತರು ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಸೀತಾರಾಮ್ ಸರಿಯಾದ ಉತ್ತರ ಆಗಿತ್ತು. ಮಯೂರ್ ಪಟೇಲ್ ಅವರಿಗೆ ಈ ಪುಸ್ತಕ ಬಹುಮಾನವಾಗಿ ಸಿಕ್ತು. ಈಗ ಮುಂದಿನ ಸುತ್ತು ಸಾಧಕರು, ಕನ್ನಡ ಚಲನಚಿತ್ರರಂಗದ ಸಾಧಕರು. ಇವತ್ತು ನಾನು ದೇವರಾಜ್, ಡೈನಮಿಕ್ ಹೀರೋ ದೇವರಾಜ್ ಅವರು ಕುರಿತಾದ ಕೆಲವು ಮಾಹಿತಿಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದೇವರಾಜ್ ಅವರು ಅವ್ರ ತಂದೆ ITC ಫ್ಯಾಕ್ಟ್ರಿಲಿ ಇರ್ತಾರೆ. ಇವರು HMTಲಿ ಕೇಸ್ ಆ್ಯಂಡ್ ಡಯಲ್ ಸೆಕ್ಷನ್ ಅಲ್ಲಿ 9 ವರ್ಷ ಕೆಲಸ ಮಾಡ್ತಾ ಇರ್ತಾರೆ. ಯಾವ ಗಂಧಗಳಿಲ್ಲ, ನಾಟಕ ಇಲ್ಲ, ಸಿನಿಮಾ ಇಲ್ಲ, ಮಾಡ್ತಿರ್ತಾರೆ. ಅವ್ರ ಗೆಳೆಯರು ಗೋವಿಂದರಾಜ್ ಅಂತಿರ್ತಾರೆ. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ನಾಟಕ ಗಿಟ್ಕ ಮಾಡು ಅಂತ, ಚೆನ್ನಾಗಿದೆ ನಿಂದೆಲ್ಲ ಐಡಿಯಾಗಳು, ಹಾವಭಾವ. ಸರಿ ಅಂತ ಇವ್ರು ಏನು ಮಾಡ್ತಾರೆ, ಒಂದು ನಾಟಕ, ಯಾವುದೋ ಒಂದು ನಾಟಕ ಮಾಡೋಕ್ಕೆ ಅಂತ ಶುರು ಮಾಡ್ಕೋತಾರೆ. ಆಮೇಲಿಂದ ಸಂಕೇತ್, ಶಂಕರ್ ನಾಗ್ ಅವ್ರ ಜೊತೆ, ನಾಗೇಶು, ಜಯಶ್ರೀ ಅವರು, ಇವರೆಲ್ಲ ಗುಂಪುಗಳಲ್ಲೆಲ್ಲರೂ ನಾಟಕ ಆಡ್ತಾನೆ ಹೋಗ್ತಾರೆ. ಕೊನೆಗೆ ಇವ್ರಿಗೆ ಒಂದು ಸಿನಿಮಾ ಯಾಕೆ ಟ್ರೈ ಮಾಡಬಾರ್ದು ಅಂತ ಇವರು ಅವಿನಾಶ್ ಇಬ್ಬರು ಸೇರ್ಕೊಂಡು ಒಂದು ಕಡೆ ಆಡಿಷನ್ಗೆ ಹೋಗ್ತಾರೆ, ನೋಡೋಣ ಅಂತ. ಇಬ್ಬರು ಪಾಸ್ ಆಗ್ತಾರೆ. ಇಬ್ಬರು ಪಾಸ್ ಆಗ್ಬಿಟ್ಟು ಭಾರಿ ಖುಷಿ. ಓಹೋ, ಇಬ್ಬರು ಫ್ರೆಂಡ್ಸೇ ಅಷ್ಟೊತ್ತಿಗೆ. ಸಿಕ್ತು ನೆಕ್ಸ್ಟ್ ಸಿನಿಮಾ ನೋಡಿದ್ರೆ ತ್ರಿಶೂಲ ಅಂತ ಸಿನಿಮಾ. ಎಲ್ಲ ಖುಷಿಯಾಗಿ ಎಲ್ಲ ಆಯ್ತು ಅಂತ ಅಂತೆಲ್ಲ ಸ್ವೀಟ್ಸ್ ಎಲ್ಲ ಹಂಚ್ಕೋತಾರೆ. ಆ ಸಿನಿಮಾ ರಿಲೀಸೇ ಆಗಲ್ಲ. ಆದರೆ ಬಿಡಿ, ಅದೇನೋ ಒಂದು ಪ್ರಾರಂಭ ಅಷ್ಟೇ. ಅಲ್ಲಿಂದ ನೋಡಿ ಎಂತೆಂಥ ಸಿನಿಮಾ ಮಾಡ್ತಾರೆ. ಲಾಕಪ್ ಡೆತ್ತು, ಹುಲಿಯಾ, ತರ್ಕ, ಉತ್ಕರ್ಷ, ಒಂದೊಂದರಲ್ಲಿ ಒಂದೊಂದು ವೆರೈಟಿ ರೋಲು. ಆ ಹುಲಿಯಾ ಅಂತೂ ಮರೆಯಂಗೇ ಇಲ್ಲ ಅವ್ರ ಆ್ಯಕ್ಟಿಂಗ್. ಅಷ್ಟು ಅದ್ಭುತವಾದ ಕಲಾವಿದರು. ಜೊತೆಲಿ ಇವರ ಪರ್ಸನಲ್ ವಿಷಯ ನೋಡಿ, ಇವರ ಮನೇಲಿ ಒಂದು ಗ್ರಂಥಾಲಯನೇ ಇದೆ. ಸಾಕಷ್ಟು ಪುಸ್ತಕಗಳು ಓದಿದ್ದಾರೆ. ಅವಾಗ ಪುಸ್ತಕ ಓದ್ತಾರೆ. ನಮ್ಮಲ್ಲಿ ಈ ಪುಸ್ತಕ ಓದೋ ಪರಿಜ್ಞಾನ ಕಮ್ಮಿ ಆಗ್ತಾ ಇದೆ. ಎಲ್ಲ ಇಂಟರ್ನೆಟ್ ಟೆಕ್ಸ್ಟಿಕ್ ಆಗೋದಿಲ್ಲ. ಕೆಲವು ಪುಸ್ತಕಗಳನ್ನ ಓದಬೇಕಾದ್ರೆ ಚಂದಾನೇ ಬೇರೆ. ಪುಸ್ತಕ ಓದುವಾಗ ಅನುಭವ, ಆ ಕೈಯಲ್ಲಿ ಹಿಡ್ಕೊಂಡು ಓದುವಾಗ ಆಗುವ ಅನುಭವನೇ ಬೇರೆ. ಸೊ ನಾನು ಎಲ್ರಿಗೂ ಹೇಳ್ಕೊಡೋದು ಪುಸ್ತಕ ಓದೋ ಅಭ್ಯಾಸನೇ ಬೆಳೆಸ್ಕೊಳ್ಳಿ ಅಂತ ಮುಖ್ಯವಾಗಿ. ಎರಡನೇದು ಇವ್ರದ್ದು ಪರ್ಸ್ನಲ್ ಲೈಫ್ ನೋಡಿ. ಆರಾಮಾಗಿ ಚಂದ್ರಲೇಖ ಅಂತ ಅವ್ರು ಮದುವೆ ಆಗ್ತಾರೆ. ಅವರು ಕೂಡ ಚಿತ್ರರಂಗದಲ್ಲಿ ಇದ್ದವರೇ. ಆಮೇಲೆ ಪ್ರಜ್ವಲ್, ಪ್ರಣವ್ ಇಬ್ಬರು ಮಕ್ಕಳು, ಅವರು ಕೂಡ ಚಿತ್ರರಂಗದಲ್ಲಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ರಾಜ್ಕುಮಾರ್ ಅವ್ರ ಹತ್ರ ಮಾತಾಡ್ತಿರುವಾಗ ಒಂದು ಸಲ ಹೇಳಿದ್ರು ಅವರು, ಪ್ರವೀಣ್ ನನಗೆ ಒಬ್ಬ ನಟ ತುಂಬ ಇಷ್ಟ ಆಗ್ತಾನೆ, ಎಲ್ಲ ಸಿನಿಮಾ ಬಂದ ನಾನು ಭಾಳ ಆಸಕ್ತಿಯಿಂದ ನೋಡ್ತೀನಿ. ಯಾರು ಗೊತ್ತಾ ಅಂದರು. ಯಾರು ಸರ್ ಅಂದೆ. ದೇವರಾಜ್ ಅಂದರು. ನೀವು ನಿಮ್ಗೆ ಆಶ್ಚರ್ಯ ಆಗುತ್ತಾ ಅಂದರು. ಏನೇನೋ ಹೇಳ್ತೀನಿ ಅಂದ್ಕೊಂಡ್ರಾ ಅಂದರು. ನನಗೂ ಹೌದು ಸರ್ ಅಂದೆ. ಇಲ್ಲ, ದೇವರಾಜ್ ಒಳ್ಳೆ ನಟ ಆತ ಅಂದ. ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಆ್ಯಕ್ಟಿಂಗ್. ರಂಗಭೂಮಿ ಇದೇನೋ ಒಂದು ಸೆಳೆತ, ಆಮೇಲೆ ಅದ್ರದ್ದೊಂದು ಟ್ಯಾಲೆಂಟ್ ಇದೆ ಆ ಮನುಷ್ಯನಿಗೆ. ಈಸ್ ರಿಯಲಿ ಗುಡ್ ಅಂತ ನನಗೂ ಆಶ್ಚರ್ಯ ಆಯಿತು. ಹೌದಾ, ಆಮೇಲೆ ದೇವರಾಜ್ ಅವ್ರು ಸಿಗ್ದಾಗ ಹೇಳಿದೆ, ಅವರು ಖುಷಿ ಪಟ್ಟರು. ಈಗ ದೇವರಾಜ್ ಕುರಿತಾದ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ನೆನಪುಗಳ ಚಿತ್ತಾರ ಪ್ರಭಾವತಿ ಕೃಷ್ಣಪ್ಪ ಬರೆದಿರೋ ಪುಸ್ತಕ. ಈ ಪುಸ್ತಕ ಪಡೆಯಲು ದೇವರಾಜ್ ಕುರಿತಾದ ಪ್ರಶ್ನೆ ಇಲ್ಲಿದೆ ನೋಡಿ. ದೇವರಾಜ್ ಪ್ರಥಮವಾಗಿ ಯಾರ ನಾಟಕ ತಂಡದಲ್ಲಿ ಅಭಿನಯಿಸ್ತಿದ್ರು? ನಾಟಕ ಮಾಡ್ತಿದ್ರು ಅಂತ ಹೇಳಿದೆ. ಯಾವ ತಂಡದಲ್ಲಿ ಮೊದಲು ಅಭಿನಯಿಸ್ತಿದ್ರು? ಆಪ್ಷನ್ಸ್ ಪ್ಲೀಸ್. ಆರ್ ನಾಗೇಶ್, TS ನಾಗಾಭರಣ, BV ಕಾರಂತ್, ಪ್ರಸನ್ನ. ಒಂದು ಮೇಡಮ್ ಹೇಳಿ.
ದಾಸಣ್ಣ. ಯಾರು? ದಾಸಣ್ಣ. ಅಲ್ಲ, ಆರ್ ನಾಗೆ ಪ್ರಸನ್ನ. ಅಲ್ಲ, ಲಾಸ್ಟ್ ಒನ್ ಪ್ರಸನ್ನ. ಸರಿ, ಪ್ರಸನ್ನ ದಾಸನ್ನ ಮಾಡ್ಬಿಟ್ರಿ. ಆದ್ರೆ ಅವ್ರನ್ನ ಲಾಕ್ ಮಾಡಿದಿರಿ. ಸರಿ, ಎರಡು ನೀವು. BV ಕಾರಂತ್. BV ಕಾರಂತ್ ಕೂಡ ಲಾಕ್ ಮಾಡ್ತಾ ಇದ್ದೀನಿ. 3 ಸರ್. BV ಕಾರಂತ್ರೆ. ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಎಲ್ಲವೂ ಬಿಟ್ಟು ಆರ್ ನಾಗೇಶ್ ಆಗಿತ್ತು ಈ ಪುಸ್ತಕ ನನ್ನಲ್ಲಿ. ಅನ್ಕೊಂಡಿದ್ದೆ, ಬಿಟ್ಕೊಟ್ಟೆ. ಮುಂದಿನ ಸಲ ಅನ್ಕೋಬೇಡಿ. ಮುಂದಿನ ಪುಸ್ತಕ ಅಂತಿಮ ಸತ್ಯ, ಹರೀಶ್ ಉಪಾಧ್ಯಾಯ ಬರೆದಿರುವಂತಹ ಪುಸ್ತಕ. ಈ ಪುಸ್ತಕ ಪಡೆಯಲು ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ ಮುಂದಿನ ಪ್ರಶ್ನೆ. ದೇವರಾಜ್ ಅಭಿನಯಿಸಿ ತೆರೆ ಕಂಡ ಪ್ರಥಮ ಚಿತ್ರ. ಆಪ್ಷನ್ಸ್ ಪ್ಲೀಸ್. ಉತ್ಕರ್ಷ, ತರ್ಕ, 27 ಮಾವಳ್ಳಿ ಸರ್ಕಲ್, ಆಗುಂತಕ. ಆಗುಂತಕ 2 ನೀವು ಮೇಡಮ್. ಆಗುಂತಕ 3 ನೀವು. ಉತ್ಕರ್ಷ ಸರ್ ಒತ್ಬಿಡಿ. ಹೇಳಿ ಯಾವುದು? ಮೂರನೇದು ಯಾವ್ದು ಸರ್ ಅದು? ಮಾವಳ್ಳಿ ಸರ್ಕಲ್ 27 ಮಾವಳ್ಳಿ. ಅದಲ್ಲ, ಎರಡನೇದು ತರ್ಕ ಇರ್ಬೇಕು ಸರ್. ತರ್ಕ ಇರಬೇಕು. ತರ್ಕ ಕೂಡ ಲಾಕ್ ಮಾಡೋಣ. ಈಗ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. 27 ಮಾವಳ್ಳಿ ಸರ್ಕಲ್ ಸರಿಯಾದ ಉತ್ತರ ಆಗಿತ್ತು. ಈ ಪುಸ್ತಕ ನನ್ನಲ್ಲಿ ಉಳಿದು. ನಾನೇ ಕೇಳಿದೆ, ಅಲ್ಲ ಅಪ್ಪಿತಪ್ಪಿ ನಾನೇ ಕೇಳಿದೆ, ಆದ್ರೂ ಅಲ್ಲ ಅಂತ ತಿರ್ಗಾಲಕ್ಕೆ ಹೋಗ್ಬಿಟ್ರಿ. ಓಕೆ, ಈಗ ಮುಂದಿನ ಪುಸ್ತಕ ಅಭಿನಯ, ಗೀತಾ ಕೋಗಲೂರು ಬರೆದಿರುವಂತಹ ಪುಸ್ತಕ. ಈ ಪುಸ್ತಕ ಪಡೆಯಲು ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ ಮುಂದಿನ ಪ್ರಶ್ನೆ. ಬಿಟ್ಟ ಸ್ಥಳವನ್ನು ತುಂಬಿರಿ. ದೇವರಾಜ್ ಅಭಿನಯದ ಚಿತ್ರ ಕರ್ನಾಟಕ ಡ್ಯಾಶ್. ಇದಕ್ಕೆ ಆಪ್ಷನ್ಸ್ ಇರಲ್ಲ. ಕರ್ನಾಟಕ ಪೊಲೀಸ್. ನೀವು ಫಸ್ಟ್ ಗೊತ್ತಿದ್ದು ಹೇಳಿ. ಕರ್ನಾಟಕ ಪೊಲೀಸ್. ನೀವು ಅಲ್ಲಿ ನೋಡದೆ ಅವ್ರು ಮೊದಲೇ ಹೇಳ್ಕೊಟ್ರಿ. ನೀವು ಹೇಳಿ ಇವಾಗ. ನಾನೇ ಹೇಳಿದ್ದು ಕರ್ನಾಟಕ ಪೊಲೀಸ್. ಯಾರು ಫಸ್ಟ್ ಅವ್ರಿಗೆ ಫಸ್ಟ್ ಚಾನ್ಸ್. ಅದನ್ನ ಇಲ್ಲಿ ತಂದಿಟ್ಟಿದ್ದೀನಿ, ತಲೆ ತಗೊಂಡೋಗಿ. ಸರಿಯಾದ ಉತ್ತರ ಯಾವುದು ಅಂತ ನೋಡೇ ಬಿಡೋಣ. ಕರ್ನಾಟಕ ಪೊಲೀಸ್. ನೀವು ಉತ್ತರ ಹೇಳಿದ್ರು ಫಸ್ಟ್ ಬಜರ್ ಉತ್ತರದಿಂದ ನಿರ್ದೇಶಕರಿಗೆ ಈ ಪುಸ್ತಕ ಬಹುಮಾನವಾಗಿ ಸಿಕ್ತು. ಬುಕ್ನ ಬಿಡಲ್ಲ, ನಿಮ್ಮ ಇಷ್ಟ. ಅಭಿನಯ. ಈಗ ಮುಂದಿನ ಸುತ್ತು ಪ್ರಸ್ತುತ ಕನ್ನಡ ಚಿತ್ರರಂಗ. ಕರ್ಮ ನಿಯಮ, ಆನಿ ಬೆಸೆಂಟ್ ಅವರು ಬರೆದಿರುವಂತಹ ಪುಸ್ತಕ. ಈ ಪುಸ್ತಕ ಪಡೆಯಲು ನಿಮ್ಮ ಮುಂದೆ ಮೂಡಿ ಬರುತ್ತಿದೆ ಪ್ರಸ್ತುತ ಚಿತ್ರರಂಗದ ಕುರಿತಾದ ಮೊದಲ ಪ್ರಶ್ನೆ. ಕೃಷ್ಣಾ ಪದದಿಂದ ಶುರುವಾಗುವ ಚಿತ್ರಗಳಲ್ಲಿ ಬಹುತೇಕ ಅಭಿನಯಿಸಿರುವ ನಟ ಅಜಯ್ ರಾವ್ ಅವರ ಮುಂದಿನ ಚಿತ್ರ ಒಂದು ಹೇಳಿ. ಶೇಖರ್. ಕೃಷ್ಣ ಟಾಕೀಸ್ ನೀವು. ಅದೇ ಟಾಕೀಸ್ ನೀವು. ಕೃಷ್ಣ ಟಾಕೀಸ್. ಆಪ್ಷನ್ಸ್ ನೋಡೋಣ. ಕೃಷ್ಣನ ಆಫೀಸ್, ಕೃಷ್ಣನ ಬಂಗ್ಲೆ, ಕೃಷ್ಣನ ಟೆಂಟ್, ಕೃಷ್ಣನ ಟಾಕೀಸ್. ಕೃಷ್ಣನ್ ಟಾಕೀಸ್. ಎಲ್ಲರೂ ಕೃಷ್ಣನ್ ಟಾಕೀಸ್ ಹೇಳಿದಿರ. ಫಸ್ಟ್ ಹೇಳಿದ್ದು ಶೇಖರ್. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ. ಕೃಷ್ಣನ್ ಟಾಕೀಸ್ ಸರಿಯಾದ ಉತ್ತರ ಆಗಿತ್ತು. ಆಪ್ಷನ್ಸ್ ಬರೋಕ್ ಮುಂಚೆ ಹೇಳಿದ್ರಿಂದ ನೀವು ಇನ್ನೊಂದು ಪುಸ್ತಕವನ್ನು ಕೂಡ ಇದ್ರ ಜೊತೆ ಪಡೆದುಕೊಂಡಿರಿ. ಈಗ ಮುಂದಿನ ಪುಸ್ತಕ ಹೃದಯ ಮಿಡಿದಾಗ ಕಥೆ ಮೂಡಿತು. ಮೋಹನ್ ವಿನಾಯಕ್ ಕಾಮತ್ ಬರೆದಿರುವಂತಹ ಪುಸ್ತಕ. ಈ ಪುಸ್ತಕ ಪಡೆಯಲು ಮುಂದಿನ ಪ್ರಶ್ನೆ ಇಲ್ಲಿದೆ ನೋಡಿ. ನಟಿ ಶ್ರುತಿ ಹರಿಹರನ್ಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಿತ್ರ. ಆಪ್ಷನ್ಸ್ ಪ್ಲೀಸ್. ನಾತಿ ಚರಾಮಿ, ಉರ್ವಿ, ತಾರಕ್, ಲೂಸಿಯಾ. ಸರ್ ಒಂದು ಹೇಳಿ. ನಾತಿ ಚರಾಮಿ. ನೀವು ಎರಡು ಅವರು ಮೇಡಮ್ ಹೇಳಿ. ಲೂಸಿಯಾ. ನಾತಿ ಚರಾಮಿ ನೀವು ಕೂಡ. ನಾವು ಅದೇ ಸರ್. ನೀವು ಯಾವುದು? ನಾತಿ ಚರಾಮಿನೇ. ಸರಿ, ಉತ್ತರ ಯಾವುದು ಅಂತ ನೋಡೋಣ. ನಾತಿ ಚರಾಮಿ ಮೊದಲು ಹೇಳಿದ್ದು ಶೇಖರ್. ಅದರಿಂದ ಶೇಖರ್ ಅವ್ರಿಗೆ ಈ ಪುಸ್ತಕ ಬಹುಮಾನವಾಗಿ ಸಿಕ್ತು. ಮುಂದಿನ ಪುಸ್ತಕ ಬಯಕೆ. ಈ ಪುಸ್ತಕ ಪಡೆಯಲು ನಿಮ್ಮ ಮುಂದೆ ಮೂಡಿ ಬರುತ್ತಿದೆ ಮುಂದಿನ ಪ್ರಶ್ನೆ. ಶ್ರುತರವಿ ಧರಣೇಂದ್ರ ಅವರು ಬರೆದಿರುವ ಈ ಪುಸ್ತಕ ಅಕ್ಷರ ಪಲ್ಲಟ. ಇಲ್ಲೊಂದಷ್ಟು ಅಕ್ಷರಗಳಿವೆ, ಅವು ಉಲ್ಲಟ ಪಲ್ಲಟಗೊಂಡಿರ್ತವೆ. ಕು, ಎ, ಕ, ನೆ, ಕ, ರು, ಬ, ನು, ದ, ಟುಮ್. ಗುರುಬಣ ರಾಣಿ. ಇಲ್ಲ ಇರಿ ನೀವು ಪ್ರಜಾವತಿ ಸೆಕೆಂಡು. ಒಂದು ನಿಮಿಷ ಅರ್ಜೆಂಟ್ ಮಾಡ್ಬಿಡಿ. ಒಂದು ಹೇಳಿ. ಆಪ್ಷನ್ಸ್ ಇಲ್ಲ ಇದಕ್ಕೆ. ಹೇಳಿ ಇವಾಗ. ಒತ್ಬಿಟ್ರಿ. ಇಲ್ಲ, ಅದು ಬೇರೆ ಅನ್ಕೊಂಡ್ರೆ ಇವಾಗ ನೀವೇ ಹೇಳಿ ಸರ್. ಇಲ್ಲ ಇವರು ಸೆಕೆಂಡ್. ಗುರುಬ. ಹಾ ಹೇಳ್ಬಹುದಾ? ಈಗ ಅಲ್ಲ, ನಿಮ್ ಚಾನ್ಸ್ ಆಗೋಯ್ತು. 3 ಮೇಡಮ್ ನೀವು ಹೇಳಿ. ಕುರುಬನ ಕತೆ. ಕಥೆನಾ? ತೇ ಇಲ್ಲಿದೆ, ಕಾಣಿಸ್ತಾ ಇಲ್ಲ ಸರ್ ಇಲ್ಲಿ. ಓಕೆ. ತೇ ಬರ್ಲಿಲ್ಲ. ಕರುಣೆಯ ಕುಟುಂಬನ ಸರ್? ಹೇಳ್ಬೇಕ್ರಿ. ಒತ್ತಿ ಬದರುತ್ತಿ ಹೇಳಿ ಯಾವುದು ಅಂತ. ಕರುಣೆಯ ಕುಟುಂಬ. ಕರುಣೆಯ ಕುಟುಂಬ. ಈಗ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ.
ಹತ್ರ ಬಂದ್ರಿ. ಕರುಣೆಯೇ ಕುಟುಂಬದ ಕಣ್ಣು. ನನ್ನ ಕಣ್ಣೇ ಕಾಣಿಸ್ತಿರ್ಲಿಲ್ಲ ಸರ್, ಅದಕ್ಕೆ ಗೊತ್ತಾಗಿತ್ತು. ಹೋಯ್ತು, ಈ ಪುಸ್ತಕ ಕೂಡ ನನ್ನಲ್ಲಿ ಉಳಿಯಿತು. ಈಗ ಮುಂದಿನ ಸುತ್ತು ಬಂಪರ್ ಸುತ್ತು. ಪುಸ್ತಕಗಳು. ಪರಿಣಾಮಕಾರಿ ಓದು ಏನು ಹೇಗೆ, ಚಂದ್ರಶೇಖರಯ್ಯ ಬರೆದಿರುವಂಥ ಪುಸ್ತಕ. ಇನ್ನೊಂದು ಪುಸ್ತಕ ಮಕ್ಕಳ ಮನಸ್ಸು, ಡಾಕ್ಟರ್ HV ಶ್ರೇಯಸ್ ಬರೆದಿರುವಂಥ ಪುಸ್ತಕ. ಮೂರನೇ ಪುಸ್ತಕ ಸಹಸ್ರಾಕ್ಷರ ಕೋಟೀಶ್ವರ ಸೂರ್ಯನಾರಾಯಣ ರಾವ್ 80. ಈ 3 ಪುಸ್ತಕಗಳು. ಇಲ್ಲಿ ಒಂದು ಸಿರಿಪದ ಬಂದ ಬಂಪರ್ ಸುತ್ತಿನಲ್ಲಿ. ಸಿರಿಪದ ಬಂದ ಬರಲಿ ನೋಡಿ. ಇಲ್ಲಿ ಇವಾಗ ನೀವು ಅಡ್ಡಡ್ಡ ಉದ್ದುದ್ದ ಇಲ್ಲಿ ಎಷ್ಟೆಷ್ಟು ಅಕ್ಷರಗಳು ಬೇಕು ಅದನ್ನು ತುಂಬಬೇಕು. ಮೊದಲನೇದು ವಿಷ್ಣುವರ್ಧನ್ ರಜನಿಕಾಂತ್ ಅಭಿನಯದ ಚಿತ್ರ. 5 ಅಕ್ಷರಗಳಿದೆ, 1 ರಿಂದ 5 ಅಡ್ಡಡ್ಡ ಹೋಗಬೇಕು. ಹೇಳಿ ಸರ್. ಶೇಖರ್. ಸಹೋದರರ ಸವಾಲ್. ಸಹೋದರರ ಸವಾಲ್. ಎಷ್ಟು ಅಕ್ಷರ ಇದೆ? 5 ಬರಬೇಕು. ಸಹೋದರರಾಗೆ ಮುಗಿದೋಯ್ತು. ಇನ್ಯಾರಾದ್ರು? ಕನ್ನಡ ಚಿತ್ರ, ರಜನಿಕಾಂತ್ ಹಾಗೂ ವಿಷ್ಣುವರ್ಧನ್ ಅಭಿನಯಿಸಿರುವುದು. ಆಪ್ಷನ್ ಇಲ್ಲ ಇಲ್ಲ, ಆಪ್ಷನ್ ಏನು ಕೊಟ್ಟಲ್ಲ ಕ್ಲೂ. ಸ್ನೇಹಿತರ ಸವಾಲು ಅದು ಅಲ್ಲ. ಸ್ನೇಹಿತರ ಸವಾಲ. ಉತ್ತರ ಯಾವುದು ಅಂತ ನೋಡಬಿಡೋಣ. ಕಿಲಾಡಿ ಕಿಟ್ಟು. ರಜನಿಕಾಂತ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಅದರಲ್ಲಿ. ಸೊ ಈ ಪುಸ್ತಕ ನನ್ನಲ್ಲಿ ಉಳಿಯಿತು. ಈಗ ಮಧ್ಯದ ಅಕ್ಷರ ಲಾ. ಬಂಗಾರದ ಪಂಜರದ ಆಡು ಶಿವಣ್ಣ ಚಿತ್ರ. ಮಧ್ಯ ಲಾ ಬರಬೇಕು. ಮಧ್ಯ ಲಾ ಲಾ ಅಂತ ಬರಬೇಕು. ಬಂಗಾರದ ಪಂಜರದ ಆಡು. ರಾಜ್ಕುಮಾರ್ ಜೊತೆ ಒಂದು ಹಾಡಿರುತ್ತೆ ಯಾವಾಗಲೂ ಆ ಪಿಕ್ಚರಲ್ಲಿ. ಅದರ ಹೆಸರು ಶಿವಣ್ಣನ ಚಿತ್ರದ ಹೆಸರು ಒಂದೇ. ಹೇಳಿ. ಮೈಲಾರಿ. ಮೈಲಾರಿ. ಇನ್ಯಾರಾದ್ರು? ಸರಿಯಾಗಿದೆಯಾ ನೋಡೇ ಬಿಡೋಣ. ಮೈಲಾರಿ ಸರಿಯಾದ ಉತ್ತರ ಆಗಿತ್ತು. ಇನ್ನೊಂದು ಪುಸ್ತಕ ನಿಮಗೆ ಬಹುಮಾನವಾಗಿ ಸಿಕ್ತು. ಈಗ ಮೂರನೇದು ಮಧ್ಯದ ಅಕ್ಷರ ಕಿ. ಮೋಹನ್ಗೆ ಈ ಚಿತ್ರ ಅನ್ವರ್ಥ ನಾಮವಾಯಿತು. ಆ ಸಿನಿಮಾದಿಂದಲೇ ಫೇಮಸ್ ಆದ್ರು. ಹೇಳಿ. ಕೋತಿಗಳು ಸರ್, ಕೋತಿಗಳು. ಅಲ್ಲ, 3 ಅಕ್ಷರ. ಮೋಹನ್. ಈ ಮೋಹನ್ ಅಲ್ಲ, ಇನ್ನೊಬ್ರು ಮೋಹನ್ ಇದ್ರು. ಹೌದೌದೌದು. ನಿಮ್ಗೆ ಇಷ್ಟು ಕ್ಲೂ ಕೊಟ್ಟಿದ್ದೀನಿ. ಅವ್ರಿಗೆ ಈ ಸಿನಿಮಾ ಹೆಸರು ಜಾಯ್ನ್ ಆಯ್ತು ಅವ್ರ ಹೆಸರು ಜೊತೆಲಿ. ಗೊತ್ತಾಗ್ತಿಲ್ವಾ? ಕಿಲಾಡಿ ಕ್ಲೂ ಕೊಟ್ಟನಲ್ರಿ. ಇಲ್ಲ ಡಿ ಮಧ್ಯದಲ್ಲಿ ಬರುತ್ತೆ. ಇಲ್ಲ. ನೋಡೇ ಬಿಡೋಣ ಉತ್ತರನ. ಕೋಕಿಲ ಮೋಹನ್. ಅಯ್ಯೋ, ನೀವೇ ಹೇಳ್ತಿದ್ರಲ್ಲ ಈ ಪುಸ್ತಕನು ನನ್ನಲ್ಲಿಯೇ ಉಳಿತು. ಈಗ ನಿಮ್ಮ ಚಿತ್ರದ ಒಂದು ಹಾಡಿನ ತುಣುಕು ನೋಡೋಣ. ಸ್ಫೂರ್ತಿ ತುಂಬುವ ಹಾಡು ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಮ ಲಿರಿಕ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಪುಸ್ತಕ ಬಂದಿದೆ ಅಂತ ನೋಡೋಣ. ಸಾಹಿತಿಗಳು ಹಾಗೂ ಹೀಗೂ 1, 2, 3, 4 ಪುಸ್ತಕಗಳನ್ನ ಇಟ್ಟಿಸ್ಕೊಂಡ್ಬಿಟ್ರಿ. ಅಭಿನಂದನೆ. 1, 2 ಪುಸ್ತಕಗಳು ನಿಮ್ದಾದ್ರು. ನಿಮಗೂ ಕೂಡ ಒಳ್ಳೆಯದು. ನಿಮ್ಮ ಸಿನಿಮಾ ಏನು ಅವ್ರಿಗೆ 2 ಅಂತ ನಿಮ್ಮನ್ನ ಹಂಗೆ ಬಿಡಲ್ಲ. ನೀವು ಸ್ವಲ್ಪ ಲೇಟ್ ಮಾಡಿರಿ. ಕೆಲವು ಕಡೆ ಗುಟ್ಟು ಬಿಟ್ಟು ಕೊಟ್ರಿ, ಅದರಿಂದ ನಿಮ್ಗೆ ಅನ್ಯಾಯ ಆಯಿತು. ಅದು ಒಂದು ಪುಸ್ತಕವನ್ನು ಭಾಗವಹಿಸಿ ಪುಸ್ತಕ ನಿಮ್ಗೆ ಕೊಡ್ತಾ ಇದ್ವಿ. ಆಲ್ ದ ಬೆಸ್ಟ್. ನಿಮ್ಮ ಕಮ್ ಬ್ಯಾಕ್ ಒಳ್ಳೆಯದಾಗಿ. ಮೇಡಮ್, 2 ಪುಸ್ತಕಗಳನ್ನ ನೀವು ಕೂಡ ಗಿಟ್ಟಿಸ್ಕೊಂಡಿದ್ರಿ. ನಿಮಗೂ ಕೂಡ ಒಳ್ಳೆಯದಾಗಿ. ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂತು. ಮುಂದಿನ ವಾರ ಮತ್ತಷ್ಟು ಗಣ್ಯರನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಶುಭರಾತ್ರಿ. ಜೈ ಕರ್ನಾಟಕ ಮಾತೆ.